ನೋಡಿರಿ, ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೀವ್ರಿ ನಾವು. ಮೆಂತ್ಯ ಸೊಪ್ಪಿನ ಖಾರ ಚಪಾತಿ. ನೀವು ಈ ಥರ ಮಾಡ್ಕೋಬೇಕಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ನಾವು ಯಾವ ಥರ ಮಾಡೇವಿ ಅಂಥೇಳಿ ನಿಮಗೂ ಗೊತ್ತಾಗೈತಿ. ಕೊನೆವರೆಗೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಮೆಂತ್ಯ ಸೊಪ್ಪಿನ ಖಾರ ಚಪಾತಿ ಮಾಡಿ ತೋರಿಸ್ತೀನಿ. ನೋಡಿರಿ, ನಾನು ಚಪಾತಿ ಮಾಡೋಕ್ಕೆ ಏನೇನು ತೊಗೊಂಡೇನಂದ್ರೆ ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಂದು ಅರ್ಧ kg ಅಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ. ಈ ಗೋಧಿ ಹಿಟ್ಟಿಗೆ ಇದನ್ನೆಲ್ಲ ಹಾಕ್ಕೊತೀನಿ ರೀ. ಇದನ್ನು ಸೈಡಿಗೆ ಇಟ್ಬಿಡೋಣ. ಈಗ ನೋಡಿರಿ, ಒಂದು ಮಿಕ್ಸಿ ಜಾರಿಗೆ ನಾನು ಈ ಹಸೆಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊತೀನಿ ರೀ. ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಸ್ವಚ್ಛಗೆ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಈ ಮೆಂತ್ಯ ಸೊಪ್ಪನ್ನ ಈ ಜಾರಿಗೆನ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬರೋಣ ರೀ. ಭಾಳ ಸಣ್ಣಗೆ ಅಂದ್ರೆ ಭಾಳ ಸಣ್ಣಗೆ ಹಾಕ್ಕೊಂಬರೋಣ. ಮಕ್ಕಳು ಮೆಂತ್ಯ ಸೊಪ್ಪು ಇಂಥವೆಲ್ಲ ತಿನ್ನೋದ್ರೆ ತಿನ್ನಂಗಿಲ್ಲಲ್ಲ, ಅದಕ್ಕೆ ಈ ಥರನ ಮಾಡಿ ತಿನ್ನಿಸಿದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿರಿ, ಈ ಥರ ಸಣ್ಣಗೆ ಪೇಸ್ಟ್ ಗತೆ ಮಾಡ್ಕೊಂಬಂದೀನಿ. ಈಗ ನಾವು ಈ ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಳೋಣ ರೀ ಇದನ್ನು ಎಲ್ಲ. ಈಗ ನೋಡಿರಿ, ಸ್ವಲ್ಪ ಉಪ್ಪು ಹಾಕ್ಕೊತಿಲ್ಲ ರೀ ಇದಕ್ಕೆ. ನಾವು ನಮ್ಮ ಮಿಕ್ಸಿ ಜಾರಿಗಿನ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಈಗ ನಮ್ಗೆ ನೀರು ನೋಡ್ಕೊಂಡು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳೋಣ ರೀ. ಯಾಕಂದ್ರೆ ನಾವು ಪೇಸ್ಟ್ ಮಾಡೋಕ್ಕೂ ನೀರು ಹಾಕ್ಕೊಂಡಿರ್ತೀವಿ. ನೀವು ಬೇಕಂದ್ರೆ ಇದಕ್ಕೆ ಮೆಣಸಿನ್ಕಾಯಿ ಬಿಟ್ಟು ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು ರೀ, ಕೆಂಪು ಖಾರದ ಪುಡಿನೂ. ನಾನು ಮೆಂತ್ಯ ಸೊಪ್ಪಿನ ಮಾಡಾಕತ್ತಿದ್ದಕ್ಕೆ ಕೆಂಪು ಖಾರದ ಪುಡಿ ಹಾಕಿಲ್ಲ ರೀ. ನೀವು ಬೇಕಂದ್ರೆ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು. ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳು ಮತ್ತು ಅದನ್ನು ಆರಿಸಿ ತೆಗಿತಾರೆ. ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಾಕೈತಿ, ಮಕ್ಕಳನ್ನು ತಿಂತಾರೆ. ನೋಡಿರಿ, ಹಿಟ್ಟನ್ನು ಈ ಹದಕ್ಕೆ ನಾದ್ಕೊಂಡೆ ನಾನು. ಸ್ವಲ್ಪ ಗಟ್ಟಿಗೆ ಇರಲಿ ರೀ, ಯಾಕಂದ್ರೆ ಹಿಟ್ಟು ನೆನಿತೈತಲ್ಲ, ಸ್ವಲ್ಪ ಆಳಕ್ಕಾಕತ್ರಿ ಇದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಅರ್ಧ ತಾಸು ನೆನೆಯಾಕೆ ಬಿಡಣ್ರಿ. ಅಂದ್ರೆ ಹಿಟ್ಟು ಚೆಂದಾಗಿ ನೆನಿತೈತಿ. ಈಗ ಇದ್ರ ಮ್ಯಾಗ ಒಂದು ಏನಾರ ಮುಚ್ಚಿ ಹಂಗೆ ಇಡಣ್ರಿ. ಒಂದು ಅರ್ಧ ಗಂಟೆ ಹಿಟ್ಟು ನೆನಿಲಿ. ಈಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಬಿಡ್ರಿ. ಒಂದು ಅರ್ಧ ಗಂಟೆ ಬಿಟ್ಟು ಚಪಾತಿ ಮಾಡೋಣ. ನೋಡಿರಿ, ಈಗ ಅರ್ಧ ಗಂಟೆ ಆಗೈತಿ ನಾವು ಹಿಟ್ಟು ನಾದಿಟ್ಟು. ಚಲೋ ನೆಂದೈತಿ ಹಿಟ್ಟು. ಈಗ ಸ್ವಲ್ಪ ಮಿದ್ಕೊಳ್ಳೋಣ ರೀ. ಹಿಂಗೆ ನೀಟಾಗಿ ಮಿದ್ಕೊಳ್ಳೋಣ. ಈಗ ನೋಡಿರಿ, ಎಲ್ಲ ಚಪಾತಿ ಮಾಡಿ ತೋರಿಸಿದ್ರೆ ವಿಡಿಯೋ ಭಾಳ ದೊಡ್ಡದಾಕೈತಿ. ಅದಕ್ಕೆ ನಾನು ನಿಮ್ಗೆ ತೋರಿಸೋ ಪೂರ್ತಿಕ ಸ್ವಲ್ಪ ಮಾಡಿ ತೋರಿಸ್ತೀನಿ. ನೀವು ಚಪಾತಿ ಎಷ್ಟು ದೊಡ್ಡ ಮಾಡ್ಕೊತೀರಲ್ಲ ಆ ಸೈಜ್ ನೋಡಿ ನೀವು ಚಪಾತಿ ಉಳ್ಳಿನ ತೊಗೋಬೇಕಾಗತ್ತೆ. ನೋಡಿರಿ, ಈ ಥರ ಎಲ್ಲ ನಾನು ನಿಮಗೆ 4 ಚಪಾತಿ ಮಾಡಿ ತೋರಿಸ್ತೀನಿ. ಈಗ ಇವೆಲ್ಲ ತಗೊಂಡು ನೋಡಿರಿ, ಇವನ್ನ ಸಣ್ಣ ಸಣ್ಣ ಮಾಡ್ಕೊಳ್ಳಿ. ಮೊದಲು ನಾನು ಈ ಥರ ಮಾಡ್ಕೊಳೇನ್ರಿ. ಇವಕ್ಕೆ ಎಣ್ಣೆ ಹಚ್ಕೊಳ್ಳೋಣ್ರಿ. ಈ ಥರ ತುಂಬ ಎಣ್ಣೆ ಹಚ್ಕೊಳ್ಳೋಣ. ನಾವು ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮ್ಗೆ ಮಾಡ್ಕೊಳಕ್ಕೆ ಈಸಿ ಆಕತ್ರಿ. ಎಲ್ಲನೂ ಹಿಂಗೆ ಜೋಡಿ ಮ್ಯಾಗ ಇಟ್ಕೊಂಡ್ಬಿಡೋಣ. ನೋಡಿರಿ, ಗೋಧಿ ಹಿಟ್ಟು ಹರ ಹಚ್ಕೊರಿ, ಜೋಳದ ಹಿಟ್ಟರ ಹಚ್ಕೊರಿ. ಈ ಥರ ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿರಿ, ನಾನು ಈ ಥರ ಲಟ್ಟಿಸ್ಕೊಂಡೆ. ಈ ಥರ ಲಟ್ಟಿಸ್ಕೊಂಡಾನೆ. ಬರ್ರಿ ಬೇಸನ್ ನೋಡಿರಿ, ಹಂಚಕ್ಕಾಗತ್ತಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ. ನೀವು ಬೇಕಂದ್ರೆ ತುಪ್ಪನ ಹಚ್ಕೋಬೋದು. ಘಮ ಘಮ ಅಂತ ನೋಡ್ರಿ. ಆರೋಗ್ಯಕ್ಕೂ ಭಾಳ ಚಲೋ ರೀ ಚಪಾತಿ. ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಚಲೋ ಬೆಂದೈತೆ ತೆಗಿ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನಾವು ಮೆಂತ್ಯ ಸೊಪ್ಪು ಹಾಕಿರ್ತೇವಲ್ರಿ, ಆರೋಗ್ಯಕ್ಕೂ ಭಾಳ ಒಳ್ಳೆಯದಾಕತ್ರಿ ಇದು. ನೀವು ಒಂದ್ಸಲ ಟ್ರೈ ಮಾಡಿರಿ ಮನ್ಯಾಗ. ನೋಡಿರಿ ರೆಡಿ ಆದ. ಈಗ 4 ಚಪಾತಿ ರೆಡಿ ಮಾಡ್ಕೊಂಡೇವಿ. ನೋಡಿರಿ ಎಷ್ಟು ಚಲೋ ಬಂದವು. ಮೆಂತ್ಯ ಸೊಪ್ಪಿನ ಚಪಾತಿ ನೋಡಿರಿ, ಭಾಳ ಅಂದ್ರೆ ಭಾಳ ರುಚಿ ಹಾಕವ್ರಿ ಇವು. ಒಂದು ಸಲ ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಇದಕ್ಕೆ ನೋಡಿರಿ ಕಾಂಬಿನೇಷನ್ ನೀವು ಶೇಂಗಾ ಚಟ್ನಿ ಮೊಸರು ಹಾಕ್ಕೋಬೋದು, ಇಲ್ಲ ಶೇಂಗಾ ಚಟ್ನಿ ತುಪ್ಪನೂ ಹಚ್ಕೋಬೋದು. ಮಕ್ಕಳಿಗೆ ಯಾವ್ದು ಇಷ್ಟ ನೋಡಿರಿ ಅದನ್ನು ಮಾಡಿಕೊಡ್ರಿ. ನಾನು ಶೇಂಗಾ ಚಟ್ನಿ ತುಪ್ಪ ಹಾಕ್ತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಚಲೋ ಬರ್ತೈತೆ ರೀ. ನೋಡಿರಿ ಈ ಚಪಾತಿ ರೆಸಿಪಿ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಆಟ ಆಡ್ಕೊಂತನ ತಿಂತಾರೆ ರೀ ಚಪಾತಿನ, ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದು ರೀ ಇದು. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.